2025ರ ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾಗೆ ಯಶಸ್ವಿ ತೆರೆ ಬಿದ್ದಿದೆ. 416ನೇ ದಸರಾದಲ್ಲಿ ಜಂಬೂ ಸವಾರಿಯನ್ನು ಯಶಸ್ವಿಯಾಗಿ ಮುಗಿಸಿ ಇಂದು ದಸರಾ ಗಜಪಡೆ ಅರಮನೆ ಅಂಗಳದಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸುಮಾರು 45 ದಿನಗಳ ಹಿಂದೆ ಒಂದು ಕಾಡಿನಿಂದ ನಾಡಿಗೆ ಆಗಮಿಸಿ ಇನ್ನು ಜಂಬೂ ಸವಾರಿಗೆ ಬೇಕಾದಂತಹ ತಾಲೀಮುಗಳನ್ನು ಹಂತವಾಗಿ ಮುಗಿಸಿ ನಿನ್ನೆ ಏನು ಕೋಟ್ಯಾಂತರ ಜನರ ಮುಂದೆ ಒಂದು ಯಶಸ್ವಿಯಾಗಿ ಜಂಬೂ ಸವಾರಿಯನ್ನು ಮುಗಿಸಿ ಚಿನ್ನದ ಅಂಬಾರಿಯಲ್ಲಿ ಏನು ಚಾಮುಂಡೇಶ್ವರಿಯನ್ನು ಹೊತ್ತು ಸಾಗಿ ದಸರಾಗೆ ಯಶಸ್ವಿಯಾಗಿ ತೆರೆ ಎಳೆದಿರ್ತಕ್ಕಂಥ ದಸರಾ ಗಜಪಡೆ ಇವತ್ತು ಅಂಬಾವಿಲಾಸ ಅರಮನೆಯ ಅಂಗಳದಲ್ಲಿ ರಿಲ್ಯಾಕ್ಸ್ ಆಗಿರ್ತವೆ. ಅನಂತರದಲ್ಲಿ ಅವಕ್ಕೆ ಸ್ನಾನವನ್ನು ಮಾಡಿಸುವಂಥ ಕೆಲಸಗಳನ್ನು ಕೂಡ ಕಾವಾಡಿಗರು ಮಾಡ್ತಾರೆ. ನಾಳೆ ಬೆಳಿಗ್ಗೆ ಯಥಾಸ್ಥಿತಿ ಅವರಿಗೆ ಒಂದು ಸಾಂಪ್ರದಾಯಿಕ ಬೀಳ್ಕೊಡುಗೆಯನ್ನು ಮಾಡೋದ್ರ ಮುಖೇನ ಮತ್ತೆ ನಾಡಿನಿಂದ ಕಾಡಿಗೆ ಅರಣ್ಯ ಇಲಾಖೆ ದಸರಾ ಗಜಪಡೆಯನ್ನು ಕಳಿಸ್ಕೊಡುತ್ತೆ. ಅಂದರೆ ಈಗ ನಿನ್ನೆ ಜಂಬೂ ಸವಾರಿ ಆಗಿದ್ರು ಕೂಡ ಇನ್ನೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಅರಮನೆ ಅಂಗಳಕ್ಕೆ ದಸರಾ ಆನೆಗಳನ್ನು ನೋಡುವುದಕ್ಕಾಗಿ ಪ್ರವಾಸಿಗರು ಕೂಡ ಬರ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ಬ್ಯಾರಿಗೇಡ್ಗಳನ್ನು ವ್ಯವಸ್ಥೆ ಮಾಡಲಾಗಿರ್ತಕ್ಕಂಥದ್ದು, ಅಂದರೆ ದಸರಾ ಆನೆಗಳ ಬಳಿಗೆ ಯಾರು ಕೂಡ ಬರಬಾರ್ದು, ಅವಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕ್ರಮವನ್ನು ಕೂಡ ಅರಣ್ಯ ಇಲಾಖೆ ವಹಿಸಿರ್ತಕ್ಕಂಥದ್ದು. ಒಂದು ದೂರದಲ್ಲೇ ನಿಂತು ತಮ್ಮ ನೆಚ್ಚಿನ ಆನೆಗಳ ಬಳಿ ಒಂದು ಫೋಟೋವನ್ನು ಕ್ಲಿಕ್ಕಿಸ್ಕೊಳ್ಳೋದ್ರ ಮುಖೇನ ಪ್ರವಾಸಿಗರು ಕೂಡ ಖುಷಿಯನ್ನು ಪಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ದಸರಾ ಜಂಬೂ ಸವಾರಿ ಯಶಸ್ವಿಯಾಗಿರ್ತಕ್ಕಂತಹದ್ದು. ಇನ್ನೇನು ನಾಳೆ ಮುಂಜಾನೆ ಕಾಡಿನಿಂದ ನಾಡಿಗೆ ಬಂದಿದ್ದಂಥ ದಸರಾ ಗಜಪಡೆಯನ್ನು ಮತ್ತೆ ಸಾಂಪ್ರದಾಯಿಕ ಪೂಜೆ ಮತ್ತು ಬೀಳ್ಕೊಡುಗೆಯೊಂದಿಗೆ ಮತ್ತೆ ನಾಡಿನಿಂದ ಅಂದರೆ ಅಂಬಾವಿಲಾಸ ಅರಮನೆಯಿಂದ ಅವುಗಳ ಸ್ವಸ್ಥಾನಕ್ಕೆ ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ಕಳಿಸಿಕೊಡಲು ಮುಂದಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಜೊತೆ ಸಂದೀಪ್ ಕುಮಾರ್, ಅಶ್ವೇಗ ನ್ಯೂಸ್, ಮೈಸೂರು.